ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್ ಅಂತ. ನಮ್ಮದು ಮೂಲತಃ ಕಡಲೂರು ಜಿಲ್ಲೆಯ ವಟತೂರ್ ಎಂಬ ಹೆಸರಿನ ಒಂದು ಪುಟ್ಟ ಹಳ್ಳಿ. ನಮ್ಮ ಹಳೆ ಮನೆ ಅಲ್ಲೇ ಇತ್ತು. ಆ ಮನೆ ಹೇಗಿತ್ತಪ್ಪ ಅಂದ್ರೆ ಮಳೆ ಬಂದ್ರೆ ಅಲ್ಲಿ ಮಲಗೋದಕ್ಕೆ ನಮ್ಗೆ ಆಗ್ತಿರ್ಲಿಲ್ಲ. ನಮ್ಮ ತಾಯಿ ನಾನು ಚಿಕ್ಕವನಿದ್ದಾಗಲೇ ತೀರ್ ಹೋಗ್ತಾರೆ. ನಮ್ಮ ತಂದೆ ನಮ್ಮ ಪಾಲನೆಗೆ ಇರ್ಲಿ ಅಂತ ಎರಡನೇ ಮದುವೆಯನ್ನ ಮಾಡ್ಕೊಂಡ್ರು. ಸ್ಕೂಲ್ ನಲ್ಲಿದ್ದಾಗ ಎಕನಾಮಿಕ್ಸ್ ನನ್ನ ಮೇಜರ್ ಸಬ್ಜೆಕ್ಟ್ ಆಗಿತ್ತು. ಇಲ್ಲಿ ಯಾರ ಲೈಫ್ ಕೂಡ ಶಾಶ್ವತವಾಗಿ ಸ್ಮೂತ್ ಆಗಿ ಹೋಗೋದಿಲ್ಲ ಅಲ್ವಾ? ಅದೇ ರೀತಿ ನನ್ನ ಲೈಫ್ ಕೂಡ ಸಾಕಷ್ಟು ಏಳು ಬೀಳುಗಳಿಂದ ಕೂಡಿತ್ತು. ನಮ್ಮನೇಲಿ ಆರ್ಥಿಕ ಪರಿಸ್ಥಿತಿ ಅತ್ಯಂತ ದುರ್ಬಲವಾಗಿತ್ತು. ಅದಕ್ಕಾಗಿ ನಾನು ಹೂವಿನ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ಓದ್ತಿದ್ದೆ. ನನಗೆ ಸೈನ್ಸ್ ಬಗ್ಗೆ ಮೊದಲಿನೂ ಆಸಕ್ತಿ ಇತ್ತು. ಈ ಒಂದು ಕ್ಷೇತ್ರದಲ್ಲಿ ಏನಾದರೂ ಸ್ವಂತದನ್ನ ಇನ್ವೆಸ್ಟ್ ಅನ್ನ ಮಾಡಿ ಸಾಧಿಸಬೇಕು ಎಂಬ ಛಲ ನನಗಿತ್ತು. ಹೈಸ್ಕೂಲ್ ನಲ್ಲಿ ಉತ್ತಮ ಅಂಕವನ್ನ ಪಡೆದಂತ ನನಗೆ ಮುಂದೆ ಇಂಜಿನಿಯರಿಂಗ್ ಮಾಡುವಂತ ಆಸೆ ಇತ್ತು. ಆದ್ರೆ ಈ ಬಗ್ಗೆ ನನಗೆ ಆಗ ಸರಿಯಾದಂತ ಮಾಹಿತಿ ಇರಲಿಲ್ಲ. ಈ ರೀತಿ ಇರುವಾಗ ನನ್ನದೇ ಶಾಲೆಯವರಿಂದ ನನಗೆ ಅಗರಂನ ಫೌಂಡೇಶನ್ ಬಗ್ಗೆ ಗೊತ್ತಾಯಿತು. ಇವರ ಸಹಾಯದಿಂದ ನಾನು ಸತ್ಯಭಾಮ ವಿವಿಯಲ್ಲಿ ಬಿಇ ಪದವಿಯನ್ನ ಮಾಡಿದೆ. 2014ರ ಬ್ಯಾಚ್ ನಲ್ಲಿ ನಾನು ಪದವಿಯನ್ನ ಸೇರ್ಕೊಂಡೆ. ಅಲ್ಲಿಯ ಲೈಬ್ರರಿ ನನಗೆ ಮಾರ್ಗ ತೋರಿಸುವಂತ ಗುರುವಿನ ರೀತಿ ಇತ್ತು. ನಾನು ಅಲ್ಲಿ ಹೆಚ್ಚು ಸಮಯವನ್ನ ಕಳೆದು ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡೆ. 4ನೇ ವರ್ಷದಲ್ಲಿ ನಾನು ಮಾಡದಂತ ಒಂದು ಪ್ರಾಜೆಕ್ಟ್ ಇಡೀ ನನ್ನ ಡಿಪಾರ್ಟ್ಮೆಂಟ್ ನಲ್ಲಿ ಮೊದಲ ಸ್ಥಾನದಲ್ಲಿ ಗುರುತಿಸಿಕೊಳ್ತು. ಗುರುತು ಪರಿಚಯ ಇರದಂತ ಸಣ್ಣ ಹಳ್ಳಿಯಲ್ಲಿ ಓದಿನ ಖರ್ಚಿಗೆ ಹೂವಿನ ಅಂಗಡಿಯಲ್ಲಿ ಮತ್ತು ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದಂತ ನನ್ನಂತ ಸಾಧಾರಣ ಹುಡುಗ ಇವತ್ತು ಅಗರಂ ರವರ ಸಹಾಯ ಹಸ್ತದಿಂದ ಚೆನ್ನೈನಲ್ಲಿ ಇವತ್ತು ಸುಮಾರು 30 ಕೋಟಿ ವ್ಯಾಲ್ಯೂಯೇಷನ್ ಇರುವಂತ ಒಂದು ಸಂಸ್ಥೆಯನ್ನ ಹುಟ್ಟಾಕಿ ರನ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಅತೀವ ಹೆಮ್ಮೆ ಅಂತ ಅನಿಸ್ತಾ ಇದೆ. ನನ್ನನ್ನ ಈ ಒಂದು ಹಂತಕ್ಕೆ ಪುಷ್ ಮಾಡದಂತ ಅಗರಂ ಫೌಂಡೇಶನ್ಗೆ ನಾನು ಅನಂತ ಋಣಿ. ವೀಕ್ಷಕರೇ, 10 ದಿನಗಳ ಕೆಳಗೆ ಅಗರಂ ಫೌಂಡೇಶನ್ ನ 15 ವರ್ಷಗಳ ಸಂಭ್ರಮಾಚರಣೆಗೆ ಅಂತಾನೆ ಆಯೋಜನೆ ಮಾಡಿದಂತ ಸಭೆಯ ವೇದಿಕೆ ಮೇಲೆ ನಿಂತು ಆ ಹುಡುಗ ಇಷ್ಟು ಉತ್ಸಾಹಿಯಾಗಿ ಮಾತನಾಡ್ತಾ ಇದ್ರೆ ಕೇಳುಗರ ಮೈ ರೋಮಾಂಚನವಾಗ್ತಿತ್ತು. ಅದನ್ನ ಉತ್ಸಾಹಿತ ವಿದ್ಯಾರ್ಥಿ ಹಾಗೆ ಕಿವಿಯನ್ನ ನೆಟ್ಟಗ್ ಮಾಡಿ ಕೇಳಿಸ್ಕೊಳ್ತಿದ್ದಂತ ಅಗರಂ ಫೌಂಡೇಶನ್ ನ ಮುಖ್ಯಸ್ಥರಲ್ಲಿ ಒಬ್ಬರಾದಂತ ನಟ ಸೂರ್ಯ ಅವರು ಆ ಯುವಕನ ಮಾತುಗಳಲ್ಲಿ ಕಳೆದು ಹೋಗಿದ್ರು. ವೀಕ್ಷಕರೇ, ಅಜಿತ್ ಮಾತ್ರ ಅಲ್ಲ, ಇಂಥ 100 ಜನ ಗ್ರಾಮೀಣ ಯುವಕ ಮತ್ತು ಯುವತಿಯರಿಗೆ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಹಾಗೂ ಅವರ ಕನಸನ್ನ ಸಾಕಾರಗೊಳಿಸಿಕೊಳ್ಳೋದಿಕ್ಕೆ ಈ ಫೌಂಡೇಶನ್ ಸಹಾಯ ಮಾಡಿದೆ. ಇದೇ ತಮಿಳುನಾಡಿನ ಒಂದು ಕುಗ್ರಾಮಕ್ಕೆ ಸೇರಿದಂತ ದೇವಿ ಎಂಬ ಯುವತಿಯ ಕತೆ ಕೂಡ ಹೀಗೇನೆ. ಮೊಬೈಲ್ ಸಿಗ್ನಲ್ ಕೂಡ ಸಿಗದೆ ಇರುವಂತ ಆಕೆ ಊರಲ್ಲಿ 16 ಕಿಲೋಮೀಟರ್ ವರೆಗೂ ಅವರು ಓದೋದಿಕ್ಕೆ ಓಡಾಡಬೇಕಾದಂತ ಸ್ಥಿತಿ ಇತ್ತು. ಇಂಜಿನಿಯರ್ ಆಗ್ಬೇಕು ಅಂತ ಬಯಸಿದಂತ ಇವರ ಆಸೆಗೆ ನೀರೆರೆದಿದ್ದು ಇದೇ ಅಗರಂನ ಫೌಂಡೇಶನ್. ನೀನು ಹೆಣ್ಮಗಳು, ನಿನ್ಯಾಗೆ ಇಷ್ಟೆಲ್ಲ ಓದುವಂತ ಬಯಕೆ, ಇದನ್ನ ಯಾರ ಉದ್ಧಾರಕ್ಕಾಗಿ ಮಾಡ್ತಿದ್ದೀಯಾ? ಸುಮ್ನೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಸಂಸಾರ ನಡೆಸು ಅನ್ನುವಂತ ಕ್ಷುಲ್ಲಕ ಮನಸ್ಥಿತಿ ಇನ್ನೂ ಕೂಡ ನಮ್ಮಲ್ಲಿ ಹಲವರಿಗಿದೆ. ಇದೇ ಮಾತನ್ನ ದೇವಿ ಕೂಡ ಕೇಳ್ತಾನೆ ಬಂದವರು. ಆದ್ರೆ ಆಕೆಗೆ ಇತರರ ಹಾಗೆ ಕನಸುಗಳನ್ನ ಪ್ರತಿಭೆಯನ್ನ ಬದಿಗೊತ್ತಿ ಯಾತ್ರಿಕ ಬದುಕಿಗೆ ಜೋತ್ ಬೀಳೋದು ಇಷ್ಟ ಇರಲಿಲ್ಲ. ಅಗರಂ ರವರ ಸಹಾಯದಿಂದ SRM ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಸೇರಿದಂತ ದೇವಿ ಭಾರತದ ಹಲವು ಸಿಟಿಗಳಲ್ಲಿ ಕೆಲಸ ಮಾಡಿ ಈಗ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಆಟೋ ಮೊಬೈಲ್ ಸಂಸ್ಥೆಯಲ್ಲಿ ಏರಿಯಾ ಸರ್ವಿಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ವೀಕ್ಷಕರೇ, ಇದ್ರ ಬಗ್ಗೆ ಶೋಭಾ ಮಳವಳ್ಳಿಯವರು ತುಂಬಾ ಚೆನ್ನಾಗಿ ಬರೀತಾರೆ. ಅವರೆಲ್ಲ ಕಡು ಬಡವರ ಮಕ್ಕಳು, ಕುಡಿತದ ದಾಸನಾದ ಅಪ್ಪ, ಕೂಲಿ ಮಾಡುವಂತ ಅಮ್ಮ, ಗುಡಿಸಲು ವಾಸ, 3 ಹೊತ್ತಿನ ಕೂಳಿಗೆ ದಿನಪೂರ್ತಿ ಮೈಬಗ್ಸಿ ದುಡಿಯುವಂತ ಬಡ ದಂಪತಿ, ತಂದೆ ತಾಯಿಯನ್ನ ಕಳೆದುಕೊಂಡವರು, ಓದುವಂತ ಆಸೆಯನ್ನ ಕಮರಿಕೊಂಡು ತಾವು ಕೂಡ ಕೂಲಿ ಮಾಡ್ತಾ ಬದುಕನ್ನ ಸಾಗಿಸ್ತಿದ್ದವರು, ಅರ್ಧಕ್ಕೆ ಸ್ಕೂಲನ್ನ ಬಿಟ್ಟಂತ ಹೆಣ್ಮಕ್ಳು, ದುಡ್ಡಿಲ್ಲದೆ ಶಾಲೆ ಬಿಟ್ಟವರು, ಹೀಗೆ ಭವಿಷ್ಯವನ್ನೇ ಕಾಣದೆ ಕಂಗಾಲಾಗಿ ನಿಂತವರು ಸಾವಿರಾರು ಮಂದಿ. ಅಂತ ಮಕ್ಕಳೆಲ್ಲ ಇವತ್ತು ಓದಿ ವಿದ್ಯಾವಂತರಾಗಿದ್ದಾರೆ. ಡಾಕ್ಟರ್, ಇಂಜಿನಿಯರ್ಸ್, ಲೆಕ್ಚರರ್ಸ್, ಹೀಗೆ ಉನ್ನತ ವ್ಯಾಸಂಗ ಮಾಡಿ ಸುಂದರ ಬದುಕನ್ನ ಕಟ್ಕೊಂಡಿದ್ದಾರೆ. ಅಂತವ್ರ ಸಂಖ್ಯೆ ಒಂದೆರಡಲ್ಲ, ಬರೋಬ್ಬರಿ 8,000 ಮಂದಿ. ಇವರೆಲ್ಲ ಭವಿಷ್ಯವನ್ನ ಬೆಳಗಿಸ್ತವರು. ವಿದ್ಯೆ ಎಂಬ ಬತ್ತಿಗೆ ಎಣ್ಣೆಯನ್ನ ಸುರಿದು ಬೆಳಕನ್ನು ಹಚ್ಚಿದವರು ಬೇರೆ ಯಾರೂ ಅಲ್ಲ, ತಮಿಳಿನ ಖ್ಯಾತ ನಟರಾದಂತ ಸೂರ್ಯ ಅವರು. ಕಳೆದ ಒಂದು ವಾರದಿಂದ ನಟ ಸೂರ್ಯ ಸುದ್ದಿಯಲ್ಲಿದ್ದಾರೆ. ಕಾರಣ ಸೂರ್ಯ ಅವರ ಅಗರಂ ಫೌಂಡೇಶನ್ ಮತ್ತು ಅಲ್ಲಿ ನಡೆದಂತ ಕಾರ್ಯಕ್ರಮ. ಅಲ್ಲಿ ಬಂದಿದ್ದಂತ ಸಾವಿರಾರು ಸಾಧಕರ ಬಾಯಲ್ಲಿ ಬಂದದ್ದು ಒಂದೇ ಮಾತು: ಸೂರ್ಯ ಅಣ್ಣ ನಮ್ಮ ಪಾಲಿನ ದೇವರು ಅಂತ. ಅಪ್ಪ ಶಿವಕುಮಾರ್ ಅವರ ಹಾದಿಯಲ್ಲೇ ಸಾಕ್ತಿರುವಂತ ಸೂರ್ಯ ಯಾವತ್ತೂ ಕೂಡ ವಿವಾದಕ್ಕೆ ಸಿಲುಕದೇ ಇರೋರು. ನಟನಾಗಿ ಯಶಸ್ಸನ್ನ ಗಳಿಸಿದ್ದು ತಡ ಆದ್ರೂ ಕೂಡ ಇವತ್ತು ದೇಶಾದ್ಯಂತ ತನ್ನದೇ ಆದಂತ ಒಂದು ದೊಡ್ಡ ಫ್ಯಾನ್ಸ್ ಪಡೆಯನ್ನು ಅವರು ಹೊಂದಿದ್ದಾರೆ. ಅಂತ ಸೂರ್ಯ ಅವರು ಸಮಾಜ ಸೇವೆಯಲ್ಲಿ ಎತ್ತಿದ ಕೈ. ಅವರ ಸಾಮಾಜಿಕ ಕಳಕಳಿ ಹಿಂದುಳಿದ ವರ್ಗಗಳ ಬಡವರ ಪಾಲಿನ ಮೇಲಿರುವಂತ ಕಾಳಜಿಗೆ ಅಗರಂ ಫೌಂಡೇಶನ್ನೇ ಸಾಕ್ಷಿ. 2006ರ ಸೆಪ್ಟೆಂಬರ್ 25ನೇ ತಾರೀಕು ನಟ ಸೂರ್ಯ ಅಗರಂ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡಿದ್ರು. 15 ವರ್ಷಗಳನ್ನ ಪೂರೈಸಿದಂತ ಅಗರಂ ಫೌಂಡೇಶನ್ ಈವರೆಗೂ 8,000 ಮಕ್ಕಳನ್ನ ಓದಿಸಿದೆ. ಈ ಪೈಕಿ 51 ಮಂದಿ ವೈದ್ಯ ಪದವೀಧರರು, 1,880 ಮಂದಿ ಇಂಜಿನಿಯರ್ಸ್. ಇವರೆಲ್ಲ ಕಡು ಬಡತನದಿಂದ ಹುಟ್ಟಿ ಬಡತನವನ್ನೇ ಹಾಸು ಹೊದ್ದು ಓದ್ಲಾರದೆ ಮುಂದಿನ ಭವಿಷ್ಯವನ್ನು ಕೂಡ ಕಾಣಲಾರದೆ ಇದ್ದವರು. ಇವರೆಲ್ಲರನ್ನೂ ಕೂಡ ತನ್ನೆರಡು ಕೈಗಳಿಂದ ಎದೆಗವಚ್ಕೊಂಡಿದ್ದು ಸೂರ್ಯ. ನಟ ಸೂರ್ಯ ಅವರು ಸಿನಿಮಾಗಳಿಂದ ತಾನು ದುಡಿದಂತ ಹಣದಲ್ಲಿ ಅಗರಂ ಫೌಂಡೇಶನ್ಗೆ ಕೊಡುವಂತ ಪಾಲು ತುಂಬಾ ದೊಡ್ಡದು. ಹೇಗಾದ್ರೂ ಸರಿ ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅವ್ರಿಗೆ ಬೇಕಾದ ಮಾರ್ಗದರ್ಶನ ಕೊಡಬೇಕು, ಕಾಲೇಜುಗಳಲ್ಲಿ ಸೀಟು, ಕೋಚಿಂಗ್ ಕ್ಲಾಸ್ ಎಲ್ಲ ಕೂಡ ಸಿಗಬೇಕು ಎಂಬುದು ಸೂರ್ಯ ಅವರ ಕನಸು. ತಾವು ಕಂಡಂತ ಕನಸನ್ನ ಅಗರಂ ಫೌಂಡೇಶನ್ ಮೂಲಕ ಸೂರ್ಯ ಅವರು ನನ್ಸ್ ಮಾಡ್ಕೊಳ್ಳೋದಿಕ್ಕೆ ಸಾವಿರಾರು ಯುವಕ ಯುವತಿಯರ ಕನಸಿಗೆ ನೀರೆರೆದ್ರು.
ಓದೋದಿಕ್ಕೆ ಹಣವನ್ನು ಕೇಳ್ಕೊಂಡು ಬಂದಂತ ಯಾವೊಬ್ಬ ಯುವಕ ಯುವತಿಯರನ್ನು ಕೂಡ ಸೂರ್ಯ ನಿರಾಸೆಗೊಳಿಸಲಿಲ್ಲ. ಓದ್ಬೇಕು ಎಂಬ ಛಲ ಹೊತ್ತಂತ ಸಾವಿರಾರು ಮಕ್ಕಳಿಗೆ ದಾರಿಯನ್ನು ತೋರಿಸಿದವರು ಸೂರ್ಯ. ಅವರ 15 ವರ್ಷಗಳ ನಿರಂತರ ನೆರವು 8,000 ವಿದ್ಯಾರ್ಥಿಗಳ ಜೀವನವನ್ನ ಬೆಳಗಿಸಿದೆ. ಮೊನ್ನೆಯಷ್ಟೇ ತೆರೆಕಂಡಂತ ರೆಟ್ರೋ ಚಿತ್ರದಲ್ಲಿ ಬಂದಂತ ಲಾಭದಲ್ಲಿ 10 ಕೋಟಿಯಷ್ಟು ಹಣವನ್ನ ತನ್ನ ಫೌಂಡೇಶನ್ಗೆ ಈ ಸೂರ್ಯ ಅವರು ಕೊಟ್ಟಿದ್ದಾರೆ. ಮೊದಲಿಗೆ 100 ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗಿ ಘೋಷಣೆ ಮಾಡಿದಂತ ಸೂರ್ಯ 160 ಜನರಿಗೆ ಸಹಾಯ ಮಾಡಬೇಕಾದಂತೆ ಅವತ್ತು 160 ವಿದ್ಯಾರ್ಥಿಗಳಿಂದ ಶುರುವಾದಂತ 15 ವರ್ಷಗಳಲ್ಲಿ ಇದು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಸೂರ್ಯರವರ ಬೆನ್ನಿಗೆ ಪತ್ನಿ ನಟಿ ಜ್ಯೋತಿಕಾ ಕೂಡ ಬೆನ್ನೆಲುಬು. ಜೊತೆಗೆ ಅವರಿಬ್ಬರು ಮಕ್ಕಳು ತಮ್ಮ ಪಾಕೆಟ್ ಮನಿಯನ್ನು ಕೂಡ ಫೌಂಡೇಶನ್ಗೆ ಕೊಟ್ಟಿದ್ದಾರಂತೆ. ಡ್ರೈವರ್, ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ಶ್ರೀಲಂಕಾದ ನಿರಾಶ್ರಿತರಿಗೂ ಸೂರ್ಯ ಅವರು ಆರ್ಥಿಕವಾಗಿ ಬಲ ತುಂಬಿದ್ದಾರೆ. ಸೂರ್ಯ ಅವರು ಮೊನ್ನೆ ಅಗರಂ ಫೌಂಡೇಶನ್ನ 15ನೇ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಬಂದಂತ ಸಾವಿರಾರು ಮಂದಿ ಡಾಕ್ಟರ್, ಇಂಜಿನಿಯರ್, ಟೆಕ್ಕಿಗಳಾಗಿದ್ದೀವಿ, ಲೆಕ್ಚರರ್ ಆಗಿದ್ದೀವಿ, ಗುಡಿಸಲಲ್ಲಿ ಇದ್ದವರು ಮನೆ ಕಟ್ಕೊಂಡಿದ್ದೀವಿ, ಅಪ್ಪ ಅಮ್ಮನ್ನ ಸಾಕ್ತಿದ್ದೀವಿ, ತಂಗಿ ಮತ್ತು ತಮ್ಮನನ್ನ ಓದಿಸ್ತಿದ್ದೀವಿ, ಇದಕ್ಕೆಲ್ಲ ಕಾರಣ ಸೂರ್ಯ ಅಣ್ಣ ಅಂತ ಕೃತಜ್ಞತೆಯಿಂದ ಹೇಳ್ತಾ ಇದ್ರು. ಬಡ ಪೋಷಕರಂತೂ ನಮ್ಮ ಪಾಲಿಗೆ ನೀವೇ ದೇವರು ಅಂತ ಸೂರ್ಯ ಅವರಿಗೆ ಕೈ ಮುಗಿತಾ ಇದ್ರು. ಇವರ ಸಾಧನೆ ಮತ್ತು ಸಂಭ್ರಮ ನೋಡದಂತ ಸೂರ್ಯ ಅವರು ಭಾವುಕರಾಗಿ ಕಣ್ಣೀರನ್ನ ಹಾಕ್ತಿದ್ರು. ವೀಕ್ಷಕರಿ, ನಟ ಸೂರ್ಯರವರ ಅಗರಂ ಫೌಂಡೇಶನ್ ಇವತ್ತು ಅಂತ 100 ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರ ಭಯವನ್ನ ಹೋಗ್ಲಾಡಿಸಿ ಅವರು ಕೂಡ ಇಂಗ್ಲಿಷ್ ಅನ್ನ ಕಲಿತು ಎಲ್ಲರಂತೆ ಮುಂದೆ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸೋದು ನಿಜಕ್ಕೂ ಅದ್ಭುತ ಅಂತಾನೆ ಅನ್ಸುತ್ತೆ. ಅವರೆಲ್ಲರಿಂದ ಸಾಧ್ಯವಾಗಿದ್ದು ಉಳಿದವರಿಂದ ಯಾಕೆ ಸಾಧ್ಯ ಆಗಲ್ಲ? ಮನ್ಸ್ ಮಾಡಿದ್ರೆ ಖಂಡಿತ ಎಲ್ಲಾ ಕೂಡ ಸಾಧ್ಯ. ನೀನು ಹೆಣ್ಮಗಳು, ನಿನಗ್ಯಾಕೆ ಓದು, ಮದುವೆಯಾಗಿ ಸಂಸಾರವನ್ನು ಮಾಡ್ಕೊಂಡು ಇರುವಂತ ಹೇಳಿಸ್ಕೊಂಡಂತ ದೇವಿ ಜನಪ್ರಿಯ ತರಹದ ಅನೇಕ ಯುವತಿಯರು ಇವತ್ತು ಸ್ವಂತ ಕಾಲ್ ಮೇಲೆ ನಿಂತು ತಾವೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ನೀನು ಹಳ್ಳಿಯವನು, ಕೂಲಿ ಮಾಡಿ ಜೀವನವನ್ನ ಮಾಡು, ನಿನಗೆ ಇಂಗ್ಲಿಷ್ ಬರಲ್ಲ, ಸಿಟಿಗೆ ಹೋಗಿ ಏನ್ ಮಾಡ್ತೀಯ, ನಿನ್ನಿಂದ ಏನು ಕೂಡ ಸಾಧ್ಯ ಇಲ್ಲ ಅಂತ ಮೂದಲಿಕೆಯ ಮಾತುಗಳು ಕೇಳಿಸ್ಕೊಂಡಂತ ಅಜಿತ್ ತರಹದ ಯುವಕರು ಇವತ್ತು ತಲೆ ಎತ್ತಿ ಬದುಕ್ತಿದ್ದಾರೆ. ಇದೆಲ್ಲ ಸಾಧ್ಯವಾಗಿದ್ದು ಅಗರಂ ಫೌಂಡೇಶನ್ ರವರ ಪ್ರೋತ್ಸಾಹ ಹಾಗೂ ಆ ಯುವಕ ಮತ್ತು ಯುವತಿಯರಲ್ಲಿ ಇದ್ದಂತ ಅದಮ್ಯವಾದಂತ ಛಲದಿಂದಾಗಿ. ಇದೆಲ್ಲ ನಮ್ಗ್ಯಾಕೆ, ನಾವಾಯ್ತು, ನಮ್ಮ ದುಡಿಮೆ ಆಯ್ತು ಮತ್ತು ನಮ್ಮ ಸೇವಿಂಗ್ಸ್ ಆಯ್ತು ಅಂತ ನಟ ಸೂರ್ಯ ಅವರವರು ಸುಮ್ನೆ ಕೂರಬಹುದಿತ್ತು. ಆದ್ರೆ ತಮ್ಮಿಂದ ಕೈಲಾದ ಸಹಾಯ ಸಿಕ್ಕಿದ್ರೆ ಅದು ಇನ್ನೊಬ್ಬರ ಬದುಕಿಗೆ ದೊಡ್ಡ ಉಪಕಾರ ಆಗ್ಬಹುದು ಅಂತ ಅವ್ರಿಗೆ ಗೊತ್ತಿತ್ತು. ಸರಿಯಾದ ಸಮಯದಲ್ಲಿ ಸಹಾಯ ಸಿಗದೆ, ಸರಿಯಾದಂತ ಗೈಡೆನ್ಸ್ ಸಿಗದೆ, ಆಸಕ್ತಿ, ಟ್ಯಾಲೆಂಟ್ ಎಲ್ಲ ಕೂಡ ಇದ್ರೂ ಜೀವನವನ್ನು ವ್ಯರ್ಥ ಮಾಡಿಕೊಂಡಂತ ಅನೇಕರು ಇದ್ದಾರೆ. ವೀಕ್ಷಕರಿ, ಕೆಲ ಸ್ಟಾರ್ಗಳು 100 ಕೋಟಿ ಮತ್ತು 200 ಕೋಟಿ ಸಂಪಾದನೆ ಮಾಡೋದರಲ್ಲಿ ಬ್ಯುಸಿಯಾಗಿದ್ರೆ, ಸೂರ್ಯ ಎಂಬ ಮಾನವೀಯ ಹೃದಯದ ನಟ ಸಾವಿರಾರು ವಿದ್ಯಾವಂತರನ್ನ ಸೃಷ್ಟಿ ಮಾಡುವಂತ ಸಾಮಾಜಿಕ ಕ್ರಾಂತಿಯ ಚುಕ್ಕಾಣಿಯನ್ನ ಹಿಡಿದು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಇದಲ್ವೇ ಬದುಕಿನ ಸಾರ್ಥಕತೆ. ದುಡ್ಡನ್ನ ಕೊಟ್ಟು ಸಿನಿಮಾ ನೋಡಿ ದೇವರಂತೆ ಆರಾಧನೆ ಮಾಡದಂತ ಅಭಿಮಾನಿಗಳ ಪಾಲಿಗೆ ನಟನೊಬ್ಬ ಬದುಕಿದ್ದಾಗಲೇ ದೇವರಾಗೋದು ಅಂದ್ರೆ ಹೀಗೆ ಅಲ್ವಾ? ವೀಕ್ಷಕರೇ, ಈ ಸೂರ್ಯ ಅವರು ಇದೇ ರೀತಿ ಇನ್ನಷ್ಟು ಇಂಥ ಸಾಮಾಜಿಕ ಕಳಗಳಿರುವಂತ ಕೆಲಸಗಳನ್ನ ಮಾಡ್ಲಿ, ಮತ್ತೆ ಅವರು ಮಾಡದಂತ ಸಿನಿಮಾಗಳು ಅವರಿಗೆ ಹೆಚ್ಚು ಲಾಭವನ್ನು ತಂದ್ಕೊಡ್ಲಿ. ಆ ಒಂದು ಲಾಭದಿಂದ ಇನ್ನಷ್ಟು ಬಡ ವಿದ್ಯಾರ್ಥಿಗಳ ಬಾಳು ಬೆಳಕಾಗ್ಲಿ ಅಂತ ಹಾರೈಸ್ತಾ ನಟ ಸೂರ್ಯ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.